ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 4th ಸ್ಟ್ಯಾಂಡರ್ಡ್ದು ಹುಡುಗರ ಸ್ಕೂಲ್ ಯೂನಿಫಾರ್ಮ್ದು ಹಾಫ್ ಪ್ಯಾಂಟ್ ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, 4th ಸ್ಟ್ಯಾಂಡರ್ಡ್ ಹುಡುಗಂದು ಮೆಜರ್ಮೆಂಟ್ ಈ ರೀತಿ ಇದೆ ನೋಡಿ. ಶರ್ಟಿಂದು ಹಾಗೆ ಹಾಫ್ ಪ್ಯಾಂಟಿಂದು ಎರಡನ್ನೂ ಕೂಡ ಮೆಜರ್ಮೆಂಟ್ ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಇದೆ ಅಂತೇಳಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಶರ್ಟಿಂದು ಬಂದು ಉದ್ದ ಬಂದು ಸ್ನೇಹಿತರೆ 20-20.5 ಇಂಚ್ ಇದೆ. ಹಾಗೆ ಶೋರ್ಟ್ ಬಂದು 12 ಇಂಚು, ಎದೆ ಸುತ್ತಳತೆ ಬಂದು 32 ಇಂಚು, ಹಾಗೆ ತೋಳು ಬಂದು ಸ್ನೇಹಿತರೆ 7 ಇಂಚ್ ಉದ್ದ, 10 ಇಂಚು ಲೂಸ್ ಇದೆ. ಸ್ನೇಹಿತರೆ ಹಾಫ್ ಪ್ಯಾಂಟ್ ನೋಡಿ, ಹಾಫ್ ಪ್ಯಾಂಟ್ದು ಸೈಜ್ ತೋರಿಸ್ತೀನಿ ನಿಮಗೆ. 23 ಇಂಚು ಸೊಂಟ ಇದೆ ಸ್ನೇಹಿತರೆ. ಹಾಗೆ ನೋಡಿ 15 ಇಂಚು ಉದ್ದ ಇದೆ. ಹಾಗೆ ಕೆಳಗಡೆ ತೊಡೆ ಲೂಸ್ ಬಂದು 16 ಇಂಚ್ ಇದೆ ಸ್ನೇಹಿತರೆ. ನೋಡಿ, ಇವು 3 ಮೆಜರ್ಮೆಂಟ್ ಇದ್ದರೆ ಸಾಕು, ನಾವು ಒಂದು ಹಾಫ್ ಪ್ಯಾಂಟನ್ನು ಕಟ್ ಮಾಡ್ಬೋದು. ನೋಡಿ, ಸೊಂಟ ಸೈಜ್ ಬಂದು 23, ಹಾಗೆ 15 ಇಂಚು ಉದ್ದ, 16 ಇಂಚು ತೊಡೆ ಲೂಸು, ಇಷ್ಟಿದ್ರೆ ಸಾಕು ಸ್ನೇಹಿತರೆ. ನಾವು ಒಂದು ಹಾಫ್ ಪ್ಯಾಂಟನ್ನು ಕಟ್ ಮಾಡ್ಬೋದು. ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ನಿಮಗೆ ನಿಮ್ಮ ಮಕ್ಕಳದ್ದು ಏನೋ ಕಟ್ ಮಾಡ್ಬೇಕಂದ್ರೆ ಸೊಂಟದ ಅಳತೆ ತಗೊಂಡ್ಬಿಟ್ರೆ ಸಾಕು, ಇದೇ ಮೆಜರ್ಮೆಂಟ್ಗೆ ನೀವು ಕಟ್ ಮಾಡ್ಕೋಬೋದು ಸಿಂಪಲ್ಲಾಗಿ. ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾನು ನಿಮಗೆ ನೋಡಿ 2 ಪೀಸನ್ನು ತೊಗೊಂಡಿದ್ದೀನಿ. ನಾನು 2 ಪೀಸ್ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಎರಡನ್ನೂ ಒಂದೇ ಸಾರಿ ಸೇರ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಈ ಬಟ್ಟೆ ಬಂದು 21 ಇಂಚಿದೆ ನೋಡಿ. ಟೋಟಲ್ 21 ಇಂಚಿದೆ ಸ್ನೇಹಿತರೆ ಇದು. ಸ್ನೇಹಿತರೆ ನೋಡಿ, ಮೊದಲಿಗೆ ಬಂದು ನಾನು ನಿಮಗೆ 10 ಇಂಚು 10.25 ಇಂಚು ಲೂಸಿಗೆ ಒಂದು ಲೈನ್ ಹಾಕೋಬೇಕು ಸ್ನೇಹಿತರೆ. ನೋಡಿ, 10.25 ಸಿಂಪಲ್ಲಾಗಿ ಇಷ್ಟೇ ಮಾಡ್ಕೊಂಬಿಡಿ ನೀವು. ಸಿಂಪಲ್ಲಾಗಿ 10.25 ಇಂಚಿಗೆ ಒಂದು ಲೂಸಿಂಗ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, 10.25 ಇಂಚಿಗೆ ಈ ಥರ ಒಂದು ಲೈನ್ ಹಾಕೊಂಬಿಡಿ. ಇದು ಲೂಸ್ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇವಾಗ ಉದ್ದ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಉದ್ದ ಬಂದು 15 ಇಂಚಿದೆ ನೋಡಿ. 2 ಪೀಸ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು. ಇದು ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ ಮೊದಲಿಗೆ. ಸ್ನೇಹಿತರೆ ನೋಡಿ, ಉದ್ದ ಬಂದು 15 ಇಂಚಿದೆ ನೋಡಿ. 15ರಲ್ಲಿ ನಾವು 2 ಇಂಚು ಬೆಲ್ಟ್ಗೆ ಲೆಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ, 2 ಇಂಚು ಬೆಲ್ಟ್ ಇಡ್ಬೋದು, ಇಲ್ಲ ಅಂದರೆ 1.5 ಇಂಚು. ನಾವೆಲ್ಲ ಕ್ಯಾನ್ವಸ್ ಯೂಸ್ ಮಾಡ್ತೀವಿ ಅಂದರೆ 1.5 ಇಂಚು ಯೂಸ್ ಮಾತ್ರ ಸಾಕಾಗುತ್ತೆ. ಹಾಗಾಗಿ ನೋಡಿ, 15ರಲ್ಲಿ 2 ಇಂಚ್ ಲೆಸ್ ಮಾಡಿದರೆ 13 ಇಂಚ್ ಉಳಿಯುತ್ತೆ. ಹಾಗೆ 15ರಲ್ಲಿ 1.5 ಇಂಚ್ ಲೆಸ್ ಮಾಡಿದರೆ 13.5 ಬೇಕಾಗುತ್ತೆ ನೋಡಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು 14 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. 14 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ, ಈ ಹಾಫ್ ಪ್ಯಾಂಟ್ ಸೈಜ್ ಉದ್ದ ಲೆಂತ್ ಬಂದು 15 ಇಂಚು ಸ್ನೇಹಿತರೆ. ಹಾಗೆ ಕೆಳಗಡೆ ನೋಡಿ, ಪಟ್ಟಿ ಫೋಲ್ಡಿಂಗಿಗೋಸ್ಕರ ನಾನು 2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಇದ್ದರೆ ನೀವು ಜಾಸ್ತಿ ಬಿಡಿ ಸ್ನೇಹಿತರೆ. ನೋಡಿ, ಇದು ಶಾರ್ಟೇಜ್ ಬಟ್ಟೆ ಆಗೋದ್ರಿಂದ ನಾನು 2 ಇಂಚು ಮಾತ್ರ ಬಿಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ 10.25 ಇಂಚಿಗೆ ನಾವು ಇಷ್ಟು ಒಂದು ಬಾಕ್ಸ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಲೆಂತ್ ಬಂದು 13.5 ಇಂಚು ನಮಗೆ ಟೋಟಲ್ ಬೇಕಾಗಿದೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾವು 13.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ, 10.25 ಸೆಂಟ್ರಿಗೆ ಒಂದು ಲೈನ್ ಹಾಕಂತ ಇದ್ದೀನಿ ಇವಾಗ. ನೋಡಿ, 10.25 ಸೆಂಟ್ರಿಗೆ 5 ಇಂಚು 1 ಪಾಯಿಂಟು ಬರುತ್ತೆ. ಅಲ್ಲಿಗೆ ನಾನು ಸೆಂಟರ್ ಲೈನ್ ಹಾಕೊಂಡಿದ್ದೀನಿ. ಏನಕ್ಕೆ ಸ್ನೇಹಿತರೆ ನೋಡಿ, ಅಲ್ಲಿ ಡಾಟ್ ಪಾಯಿಂಟ್ ಹಿಡಿಬೇಕಾಗುತ್ತೆ ನಾವು, ಅದಕ್ಕಾಗಿ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ನಾವು ಜಿಪ್ ಹಚ್ತೀವಲ್ಲ, ಅದಕ್ಕೆ 8 ಇಂಚು ಡೌನ್ ತಗೊಂಡಿದ್ದೀನಿ ನಾನು ನೋಡಿ. 8 ಇಂಚು ಡೌನಿಂಗನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಸೊಂಟದ ಅಳತೆ ಬಂದು 23 ಇದೆ. 23ಅನ್ನು 4ರಿಂದ ನಾವು ಭಾಗಿಸಿದಾಗ ನಮಗೆ ಸ್ನೇಹಿತರೆ ನೋಡಿ 5.25 ಇಂಚ್ ಬರುತ್ತೆ. ನಮಗೆ ಒಂದು ಸೈಡು 5.25 ಇಂಚ್ ಬರುತ್ತೆ ನೋಡಿ. ಸೊಂಟದ ಅಳತೆ 24 ಇದ್ದರೆ 6 ಇಂಚ್ ಬರುತ್ತೆ. ಹಾಗೆ 23ಕ್ಕೆ 5.25 ಇಂಚು ಬರುತ್ತೆ ನೋಡಿ ನಮಗೆ ಸ್ನೇಹಿತರೆ. ನೋಡಿ, 5.25 ಇಂಚಿಗೆ ನಾವು 1 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನಾಗಿ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಅರ್ಧ ಇಂಚು ಆ ಕಡೆ, ಅರ್ಧ ಇಂಚು ಈ ಕಡೆ, ಅರ್ಧ ಇಂಚು, ಟೋಟಲ್ ಬಂದು 1 ಇಂಚು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅಲ್ಲಿಗೆ 6.25 ಆಗುತ್ತೆ ಸ್ನೇಹಿತರೆ. ಹಾಗೆ ನೋಡಿ, ಈ ಸೆಂಟರ್ ಪ್ಲೇಸ್ಗೆ ಒಂದು ಪ್ಲೇಟ್ ಬರುತ್ತೆ. ನೀವು ಪ್ಲೇಟು ಎಷ್ಟು ಇಡ್ತೀರಿ ನಿಮ್ಮ ಡಿಪೆಂಡು. 1 ಇಂಚ್ ಬೇಕಾದರೂ ಇಡ್ಬೋದು, 1.5 ಇಂಚ್ ಬೇಕಾದರೂ ಇಡ್ಬೋದು ನೋಡಿ. ಇವಾಗಲೇ ಡಿಸೈಡ್ ಮಾಡ್ಕೋಬೇಕು ಸ್ನೇಹಿತರೆ. ಇದಕ್ಕೆ ನಾನು 1.5 ಇಂಚು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಟೋಟಲ್ ನೋಡಿ 5.25 ಇಂಚು ಸೊಂಟ, 1 ಇಂಚು ಎಕ್ಸ್ಟ್ರಾ ಲೂಸಿಂಗು ಸ್ಟಿಚಿಂಗ್ ಮಾರ್ಜಿನ್, ಹಾಗೆ 1.5 ಇಂಚು ಒಂದು ಪ್ಲೇಟಿಗೆ, ಅಲ್ಲಿಗೆ ಟೋಟಲ್ ಬಂದು 8.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೀವು ಇಷ್ಟೇ ಸಿಂಪಲ್ಲಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇದೆಲ್ಲ ಮೆಜರ್ಮೆಂಟ್ ಸೇಮ್ ಆಗುತ್ತೆ. 24-25ವರೆಗೂ ನೀವು ಇದೇ ಮೆಜರ್ಮೆಂಟಲ್ಲಿ ಮಾಡ್ಬೋದು ನೋಡಿ. 1 ಇಂಚು 1.5 ಇಂಚು ನಮ್ಮದು ಪ್ಲೇಟ್ ಬರುತ್ತೆ ಸ್ನೇಹಿತರೆ. ಸೆಂಟ್ರಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲೇ ಪ್ಲೇಟ್ಸ್ ಬರಬೇಕು. ನಾನು ನಿಮಗೆ ತೋರಿಸ್ತೀನಿ ಲಾಸ್ಟಿಗೆ ಪ್ಲೇಟ್ಸ್ ಎಲ್ಲಿ ಬರುತ್ತೆ ಅಂತ. 8.25ಗೆ ನಾನು ಸೊಂಟ ಸೈಜ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, 24 ಸೈಜ್ ಸೊಂಟ ಅಳತೆ ಇದ್ದರೆ ನೀವು 8.25 ಮಾರ್ಕ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಇದೇ ಥರನೇ 8.25 ಮಾರ್ಕ್ ಮಾಡ್ಕೊಂಬಿಡಿ, ಸರಿಯಾಗಿ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಲೂಸ್ ಬಂದು 16 ಇಂಚ್ ಇದೆ ನೋಡಿ. 16ಅನ್ನು 2 ಭಾಗ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ ಸ್ನೇಹಿತರೆ. ನೋಡಿ, 8 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ಒಂದು 1/4 ಇಂಚು ಜಾಸ್ತಿ ಇಡ್ತಾ ಇದ್ದೀನಿ. 8.25ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಲೈನ್ ಹಾಕೋಬೇಕು ಕ್ರಾಸಲ್ಲಿ.
ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಾವು ಜಿಪ್ಪರ್ ಪಟ್ಟಿ ಹಚ್ಚ ಒಂದು ರೌಂಡ್ ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ 4th ಸ್ಟ್ಯಾಂಡರ್ಡು 5th ಸ್ಟ್ಯಾಂಡರ್ಡು ಸೈಜ್ ಅಂದಾಜಲ್ಲಿ ಇಷ್ಟೇ ಬರುತ್ತೆ, ಹೆಚ್ಚು ಕಮ್ಮಿ ಬಂದೇ ಬರುತ್ತೆ, ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ ನೋಡಿ ಇವಾಗ ಪಾಕೆಟಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಪಾಕೆಟಿಗೆ ಈ ಥರ ಕ್ರಾಸಲ್ಲಿ ನಾವು ಟೇಪ್ ಹಿಡ್ಕೊಂಡು 5.25 ಇಂಚು ಇಟ್ಟರೆ ಸಾಕಾಗುತ್ತೆ ಸ್ನೇಹಿತರೆ. ನೋಡಿ ಈ ಥರ 5.25 ಇಂಚು ನಾವು ಪಾಕೆಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅದನ್ನು ಈ ಥರ ಸ್ಟಿಚ್ಚಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ. ನೋಡಿ ಪಾಕೆಟ್ ಅಟ್ಯಾಚ್ ಮಾಡಿದಾಗ ಅಲ್ಲಿ ಕಟ್ ಮಾಡ್ಕೊಂಡು ಅಲ್ಲಿಗೆ ನಾವು ಪಾಕೆಟ್ ಮಾಡೋಣ. ಸ್ನೇಹಿತರೆ ನೋಡಿ ಪ್ಲೇಟ್ಸ್ ಒಂದು ಇಲ್ಲಿಗೆ 1.5 ಇಂಚು ಒಂದು ಪ್ಲೇಟ್ಸ್ ಬರುತ್ತೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ 5.25 ಇಂಚು ನಮಗೆ ಒಂದು ಸೈಡೆಡ್ ಸೊಂಟ ಬೇಕು. ನೋಡಿ 1.5 ಇಂಚಿಗೆ ನಾನು ಪ್ಲೇಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಪ್ಲೇಟ್ಸ್ ಬರ್ಬೇಕು ಸ್ನೇಹಿತರೆ. ಪಾಕೆಟ್ ಸೈಡು ನಮಗೆ ಪ್ಲೇಟ್ಸು ಅನ್ನೋದು ಬರಬೇಕಾಗತ್ತೆ. ನೋಡಿ ಸ್ನೇಹಿತರೆ ಇವಾಗ ಇಲ್ಲಿಗೆ ಬಂತು. ನೋಡಿ ಈಗ 5.25 ಪ್ಲಸ್ 1 ಇಂಚು 6.25 ಇಂಚು ಟೋಟಲ್ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ 6.25ವರೆಗೂ ಕರೆಕ್ಟ್ ಇದೆ. 6.25 ಅದರಲ್ಲಿ 1 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇದೆ. ನಾನು ನಿಮಗೆ ಅರ್ಧ ಇಂಚು ಒಂದು ಇಂಚು ಲೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ 5.25 ಬರ್ತಾ ಇದೆ. ಒಂದು ಸೈಡ್ ಸೊಂಟದ ಅಳತೆ ಬಂದು 5.25 5.25 ಇಂಟು 4 ಅಂದರೆ ಅಲ್ಲಿ 23 ಟೋಟಲ್ ಸೊಂಟದ ಸುತ್ತಳತೆ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡೋಣ. ನೋಡಿ ಫ್ರಂಟ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ನೋಡಿ ಈ ಥರ ಅದ್ರ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನೋಡಿ 2 ಪೀಸ್ ಇದೆ ಸ್ನೇಹಿತರೆ. ಸೇಮ್ ಇದು ನಾವೇನು ಮೊದಲಿಗೆ ಕಟ್ ಮಾಡ್ಕೊಂಡಿವಿ ಅದರದ್ದೇ ನೆಕ್ಸ್ಟ್ ಮುಂದುವರೆದ ಭಾಗನೇ ನಾನು ಹಾಗೆ ಇಟ್ಕೊಂಡೆ ಅದೇ ಫೋಲ್ಡಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ಕೆಳಗಡೆಗೆ ನಾವು ಸ್ಟ್ರೈಟಾಗಿ ಸೇರಿಸ್ಕೊಂಬಿಡಿ ಈ ಮೂಲೆಗೆ, ಬಟ್ಟೆ ಎಲ್ಲಿ ವೇಸ್ಟ್ ಆಗದಿರೋ ಹಾಗೆ. ನೋಡಿ ಈ ಥರ ನೀಟಾಗಿ ಇದು ಬ್ಯಾಕ್ ನಾವು ಈಗ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ನೋಡಿ ನಾವು ಹಿಂದ್ಗಡೆ ನಾವೇನು ಸೊಂಟನ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ 1.5 ಇಂಚು ನಾವು ಕ್ರಾಸಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ನೋಡಿ 1.5 ಇಂಚ್ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ ನೀವು ಸಿಂಪಲ್ಲಾಗಿ. ನೋಡಿ 1.5 ಇಂಚಿಗೆ ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ನಾವು ಸೊಂಟದ ಅಳತೆ ಬಂದು 23 ಇದೆ. 23ರಲ್ಲಿ ನಾವು 4 ಭಾಗ ಮಾಡಿದರೆ 5.25 ಬರುತ್ತೆ ಅಂತ ಹೇಳಿದೆ. ಅದಕ್ಕೆ 5.25 ಇವಾಗ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ ಇವಾಗ ಮೊದಲಿಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಮಾಡಿಬಿಡ್ತೀನಿ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಅರ್ಧ ಇಂಚು ಆಲ್ರೆಡಿ ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಇವಾಗ 5.25 ಇಂಚು ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಇಂಚು ನಾವು ಡಾಟ್ ಪಾಯಿಂಟ್ ಹಿಡಿಬೇಕಾಗುತ್ತೆ ಸ್ನೇಹಿತರೆ. ನೋಡಿ 1 ಇಂಚು ಡಾಟಿಗೆ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ 1 ಇಂಚು ಒಂದು ಡಾಟ್ ಬರುತ್ತೆ, ಅದಕ್ಕಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಎಕ್ಸ್ಟ್ರಾ ನೀವು ಲೂಸಿಂಗ್ ಮಾರ್ಜಿನ್ ಎಷ್ಟಾದರೂ ಕೊಡ್ಬೋದು. ನೋಡಿ ಇದು ಮಾರ್ಜಿನ್ನು ನೀವು 2 ಇಂಚ್ ಆದರೂ ಕೊಡ್ಬೋದು, 3 ಇಂಚ್ ಆದರೂ ಕೊಡ್ಬೋದು. ನಿಮ್ಮದು ಬಟ್ಟೆ ಎಷ್ಟಿದೆಯೋ ಅಷ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನು 2.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2.5 ಇಂಚು ನಾನು ಎಕ್ಸ್ಟ್ರಾ ಬಿಡ್ತಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಕೆಳಗಡೆ ಬಂದು ಇಲ್ಲಿ 2.25 ಇಂಚ್ ಇಡ್ತಾ ಇದ್ದೀನಿ. ನೋಡಿ ಇಲ್ಲಿ ಲೂಸಿಂಗ್ ಅದು ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೊಂಬಿಡಿ, ಈ ಥರ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ ಕೆಳಗಡೆಗೆ ನಾನು 2 ಇಂಚ್ ಇಡ್ತಾ ಇದ್ದೀನಿ. 2 ಇಂಚು ಕೆಳಗಡೆಗೆ ಇಲ್ಲಿ 2.25 ಇಂಚು. ಇದಕ್ಕೆ ನೋಡಿ ಲೈನ್ ಹಾಕೋಣ ಇದಕ್ಕೆ ಸ್ನೇಹಿತರೆ. ನೋಡಿ ಇದು ಇವಾಗ ನೋಡಿ ಬ್ಯಾಕ್ ಸೈಡ್ಗೆ ನಾವು ಸೊಂಟ ಏನು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿಗೆ ಈ ಥರ ಲೈನ್ ಹಾಕೊಂಬಿಡಿ ಒಂದು. ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್, ಇದು ಮಾರ್ಜಿನ್ ಬಟ್ಟೆ 2.25 ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ದೀವಿ. ಅದನ್ನು ಈ ಥರ ಸೇಪಲ್ಲಿ ನಾವು ಸ್ಟಿಚ್ ಬಿಟ್ಕೋಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಏನೋ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನೋಡಿ ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟು ನಿಮಗೆ ಸ್ಟಿಚಿಂಗ್ ವಿಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಬೆಲ್ಟ್ ಅಷ್ಟೇ, ಬೆಲ್ಟು ನೀವು ಕ್ಯಾನ್ವಾಸಲ್ಲಿ ಯೂಸ್ ಮಾಡ್ತೀವಿ ಅಂದರೆ 1.5 ಇಂಚು ಕ್ಯಾನ್ವಾಸ್ ಪಟ್ಟಿ ಇರುತ್ತೆ ಸ್ನೇಹಿತರೆ. ಆವಾಗಲೇ ಹೇಳಿದೆ ಅದಕ್ಕೆ ನಿಮಗೆ 1.5 ಇಂಚಲ್ಲೇ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನು. ಇದಕ್ಕೆ ನಾವು ಕ್ಯಾನ್ವಾಸನ್ನು ಅಡಿಸ್ಕೊಂಡು ನಂತರ ನಾವು ಬೆಲ್ಟನ್ನು ಸ್ಟಿಚ್ ಮಾಡ್ತೀವಿ. ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು ಸ್ನೇಹಿತರೆ. ನಾನು ಹಿಂದಿನ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ. ನೀವು ಆ ಥರ ಬೇಕಾದರೂ ಮಾಡ್ಬೋದು.